ವೀಕ್ಷಕರೇ, ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಆಚರಣೆ. ಮಿರ್ಜಿ ಗ್ರಾಮದ ಸೇತುವೆಗೆ ಮತ್ತೆ ಪ್ರವಾಹದ ಆತಂಕ. ತಿರುಪತಿ ದೇವಸ್ಥಾನಕ್ಕೆ ಕರ್ನಾಟಕದ ನಂದಿನಿ ತುಪ್ಪ ಸರಬರಾಜು. ನಗರದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರ ಸಮೀಪದ ಬ್ರೈಟ್ ಬಿಗಿನಿಂಗ್ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಯಿತು. ಬಳಿಕ ಶಾಲೆಯ ಮುಖ್ಯ ಶಿಕ್ಷಕಿ ನಾಜಿಯಾ ಮುದ್ಗಲ್ ಮಾತನಾಡಿ, ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆಗೂ ಅಷ್ಟೇ ಮಹತ್ವ ನೀಡಬೇಕು. ಅಂದಾಗ ಮಾತ್ರ ಮಕ್ಕಳು ಸಂಪೂರ್ಣ ಪರಿಪೂರ್ಣ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಬ್ರೈಟ್ ಬಿಗಿನಿಂಗ್ ಪ್ರೀ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಏನಪ್ಪ ಉದ್ದೇಶ ಅಂದರೆ, ಭಾರತದ ಶ್ರೇಷ್ಠ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಜನ್ಮ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 29ರಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಸೊ ನಮ್ಮ ಮಕ್ಕಳಿಗೂ ಕ್ರೀಡೆಯ ಬಗ್ಗೆ ಗೊತ್ತಾಗಲಿ, ಕ್ರೀಡೆ ಪಾಠದ ಜೊತೆಗೆ ಆಟ ಇದರ ಒಂದು ಗೊತ್ತಾಗಲಿ ಅಂತ ನಮ್ಮ ಮಕ್ಕಳಿಗೂ ಕೂಡ ನಾವು ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಮಕ್ಕಳ ಜೊತೆಗೆ ಪಾಠದ ಜೊತೆಗೆ ಆಟನೂ ಕೂಡ ಅಷ್ಟೇ ಮಹತ್ವವಾಗಿದೆ. ಸೊ ಪಾಠದ ಜೊತೆಗೆ ಆಟ ಕೂಡ ಆದರೂ ಕೂಡ ಕಲಿಕೆ ಸಂಪೂರ್ಣ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ಒಳ್ಳೆ ಕಲಿಕೆ, ಸಂಪೂರ್ಣವಾದಂಥ ಕಲಿಕೆ ಕೂಡ ನಾವು ಕೊಡ್ಬೋದು ಮಕ್ಕಳಿಗೆ. ಸೊ ನಾವು ಇವತ್ತು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಆಟವನ್ನು ಆಡಿಸಿದ್ವಿ. ಮಕ್ಕಳು ಕೂಡ ತುಂಬ ಸಂತೋಷವಾಗಿ ಆಟದಲ್ಲಿ ಭಾಗಿಯಾದರು. ಸೊ ನೋಡಿಕೊಂಡು ನಮಗೂ ತುಂಬ ಖುಷಿ ಆಯಿತು. ಮಕ್ಕಳ ಒಂದು ಪಾಠದ ಜೊತೆಗೆ ಆಟ ಕೂಡ ಇರುತ್ತೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಹೀನಾ ಕೌಸರ್ ಅರಳಿಕಟ್ಟಿ, ಅನುಷಾ ತಳುವಾರ್, ಆಸ್ಮಾ ನದಾಫ್, ಮೇಘಾ ಕಾಟ್ವಾ ಸೇರಿದಂತೆ ಮುದ್ದು ಮಕ್ಕಳು ಭಾಗವಹಿಸಿದ್ದರು. ಮಿರ್ಜಿ ಗ್ರಾಮದ ಸೇತುವೆಗೆ ಘಟಪ್ರಭಾ ನದಿಯ ನೀರಿನಿಂದ ಗ್ರಾಮಗಳಿಗೆ ಮತ್ತೆ ಪ್ರವಾಹದ ಆತಂಕ ಮೂಡಿದೆ.
ತಿರುಪತಿಗೆ ಕರ್ನಾಟಕದ ನಂದಿನಿ ತುಪ್ಪ ಸರಬರಾಜು. ಟ್ಯಾಂಕರ್ಗೆ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರೈಟ್ ಬಿಲ್ಡಿಂಗ್ ಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಆಚರಣೆ. ಮಿರ್ಜಿ ಗ್ರಾಮದ ಸೇತುವೆಗೆ ಮತ್ತೆ ಪ್ರವಾಹದ ಆತಂಕ. ತಿರುಪತಿ ದೇವಸ್ಥಾನಕ್ಕೆ ಕರ್ನಾಟಕದ ನಂದಿನಿ ತುಪ್ಪ ಸರಬರಾಜು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.